जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 16 ಜೂನ್ ಶ್ರೀ ಮಹಾರಾಜರ ಪ್ರವಚನ, ಪರಮಾರ್ಥವನ್ನು ಶ್ರದ್ಧೆಯಿಂದ ಮಾಡಬೇಕು. ಪರಮಾರ್ಥವನ್ನು ಹೆಂಗೆ ಮಾಡಬೇಕಪ್ಪ? ಶ್ರದ್ಧೆಯಿಂದ. ಪ್ರಪಂಚದಲ್ಲಿ ಒಂದು ವಸ್ತು ನನಗೆ ಸಿಗುತ್ತದೆ ಅಂತ ಯಾವ ಭರವಸೆ ವಿಶ್ವಾಸ ಇರುತ್ತದೆಯೋ ಅದೇ ವಿಶ್ವಾಸಕ್ಕೆ ಇಲ್ಲಿ ಪರಮಾರ್ಥದಲ್ಲಿ ಏನು ಶಬ್ದ ಬಳಕೆ ಮಾಡುತ್ತಾರಪ್ಪ? ಶ್ರದ್ಧೆಯಿಂದ. ಭಗವಂತ ಅಪ್ಪ ನೀ ನನ್ನ ಕೆಲಸ ಮಾಡಿಕೊಡ್ತಿ ಅನ್ನೋ ಶ್ರದ್ಧೆ, ನೀ ನನ್ನನ್ನು ನೋಡ್ಕೋತಿ ಅನ್ನೋ ಭರವಸೆ ಇಲ್ಲಿ ಪರಮಾರ್ಥದಲ್ಲಿ ಅದು ಕೆಲಸ ಮಾಡುತ್ತೆ. ಯಾವ ರೀತಿ ಪ್ರಹ್ಲಾದನ ಶ್ರದ್ಧೆ ಯತ್ಕಿಂಚಿತವಾಗಿಯೂ ವಿಚಲಿತ ಆಗಲಿಲ್ಲ. ಅವರಪ್ಪ ಮೇಲಿಂದ ಬಿಸಾಕದ, ಗುಡ್ಡದಿಂದ ಬಿಸಾಕದ, ಸೈನಿಕರ ಕೈಯಲ್ಲಿ ಹೊಡೆಸ್ದ, ಆನೆ ಕೈಯಲ್ಲಿ ತುಳಿಸಕ್ಕೆ ಹೋದ, ಹೋಲಿಕಾಲಿ ಸುಡ್ಲಿಕ್ಕೆ ಹೋದ. ಏನು ಮಾಡಿದ್ರೂ ಕೂಡ ಅವನು ಪ್ರಹ್ಲಾದ ಏನು ಮಾಡ್ದ? ಅಪ್ಪ ಭಗವಂತ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವ ಹೇಳ್ತೀಯ. ಅಪ್ಪ ನೀವು ವಾಸುದೇವಾಯ, ನೀ ನನ್ನನ್ನು ಕಾಪಾಡ್ತೀನಿ, ನನಗೆ ಗೊತ್ತು ಏನು ಪರಿಸ್ಥಿತಿಯಲ್ಲೂ ನೀ ನನ್ನನ್ನು ಖಂಡಿತವಾಗ್ಲೂ ಕಾಪಾಡ್ತೀಯ ಅಂತ ಅವನ ಮನಸ್ಸು ವಿಚಲಿತ ಆಗಲಿಲ್ಲ. ನಮ್ಮ ಮನಸ್ಸು ಪ್ರಪಂಚದಲ್ಲಿ ಇರೋದ್ರಿಂದ ನಮ್ಮ ಮನಸ್ಸು ಸ್ವಲ್ಪ ಸಣ್ಣ ಪುಟ್ಟ ವಿಷಯಕ್ಕೆ ನಮ್ಮ ಮನಸ್ಸು ವಿಚಲಿತ ಆಗೋಗುತ್ತೆ. ಅದು ಆಗಬಾರದು. ಗುರುವಿನ ಮೇಲೆ ಶ್ರದ್ಧಾ ಇಟ್ಟ ಮೇಲೆ, ನಿಷ್ಠಾ ಇಟ್ಟ ಮೇಲೆ ಅದು ವಿಚಲಿತ ಆಗಬಾರದು. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ನಾವು ಮನುಷ್ಯ ಜನ್ಮ ಪಡೆದುಕೊಂಡು ಬಂದದ್ದು ಭಗವತ್ ಪ್ರಾಪ್ತಿಗಾಗಿಯೇ ಇರುತ್ತದೆ. ಈ ಮನುಷ್ಯ ಜನ್ಮ ಸಿಕ್ಕಿರತಕ್ಕಪ್ಪ ಕೇವಲ ಭಗವಂತನ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ. ಈವರೆಗೆ ನಾನು ಬಹಳಷ್ಟು ಜನ್ಮ ತಿರುಗಿದೇನು. ಭಗವಂತನು ನನ್ನನ್ನು ಈಗ ಮನುಷ್ಯ ಜನ್ಮಕ್ಕೆ ತಂದಿರುತ್ತಾನೆ. ಇದಕ್ಕಿಂತ ಮುಂಚೆ ಯಾವ್ಯಾವ ಜನ್ಮ ಆಗಿತ್ತೋ ನಮಗೆ ಗೊತ್ತಿಲ್ಲ. ಆದರೆ ಈಗ ಕಣ್ಮುಂದೆ ನಮಗೆ ಗೋಚರ ಆಗ್ತಿರೋದು, ವಿ ಕ್ಯಾನ್ ಸಿ ಅವರ್ ಸೆಲ್ಫ್ ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್. ಸೊ ಈಗ ಭಗವಂತ ನಮಗೆ ಮನುಷ್ಯ ಜನ್ಮ ಕೊಟ್ಟಿದ್ದಾನಪ್ಪ. ಹೇ ಭಗವಂತನೇ, ನಾನು ನಿನ್ನನ್ನು ಮರೆಯಲಾರೆ ಎಂದು ಒಪ್ಪಿಕೊಂಡು ಹುಟ್ಟು ಬರುವಷ್ಟರಲ್ಲಿ ನಾನು ಅವನಿಗೆ ನೀನು ಯಾರು ಎಂದು ಪ್ರಶ್ನೆ ಮಾಡತೊಡಗಿದೆವು. ಸಂತರು ನಮಗೆ ಅವನೇ ನಾನು ಎಂದು ಭಗವಂತನ ಹತ್ತಿರ ಒಪ್ಪಿಕೊಂಡು ಬಂದದ್ದನ್ನು ನೆನಪು ಮಾಡಿಕೊಡುತ್ತಾರೆ. ಸಂತರ ಬಂದು ಏನು ನೆನಪು ಮಾಡಿಕೊಡ್ತಾರಪ್ಪ? ಅಪ್ಪ ಇದೆಲ್ಲ ನೀನು ಭಗವಂತನ ಅಂಶ ಇರುತ್ತಿದ್ದೀನಿ, ಯು ಆರ್ ಡಿವೈನ್, ಯು ಆಲ್ ದ ಡಿವೈನ್ ಕ್ವಾಲಿಟೀಸ್ ಆಫ್ ಪರಮಾತ್ಮ ಆರ್ ಇನ್ ಯು, ದೆನ್ ವೈ ಆರ್ ಯು ಕ್ರೈಯಿಂಗ್ ಫಾರ್ ಸ್ಮಾಲ್ ಪೆಟಿ ಥಿಂಗ್ಸ್ ಆಫ್ ಲೈಫ್ ಯು ಆರ್ ಕ್ರೈಯಿಂಗ್. ಅದು ಅಳಬೇಡಪ್ಪ ನೀನು. ಅದಕ್ಕೆ ನೀನು ಭಗವಂತನವನೇ ಇರುತ್ತಿ, ಅವನೇ ನಾನು, ಅವನ ಅಂಶವೇ ನಾನು. ಅಂದಮೇಲೆ ನಾನು ಹೆಂಗಿರಬೇಕು? ಅದಕ್ಕೆ ಸಂತರು ಬಂದು ಪುನಃ ನಮಗೆ ಎಚ್ಚರಗೊಳಿಸ್ತಾರೆ. ಅಪ್ಪ ನೀ ಇಲ್ಲೆಲ್ಲಿ ಪ್ರಪಂಚದಲ್ಲಿ ಸಿಕ್ಕಾಕೊಂಡಿದ್ದಿ, ಇದನ್ನು ಒಂದು ಚಿಕ್ಕ ಪುಟ್ಟ ಘಟನೆ ಆಗಲಿ ಅಥವಾ ಸಿಚುವೇಶನ್ಸ್ ಆಗಲಿ ಅಥವಾ ವ್ಯಕ್ತಿ ಆಗಲಿ ವಸ್ತು ಆಗಲಿ ನಿನ್ನನ್ನು ವಿಚಲಿತ ಅಲುಗಾಡಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾರು ವಿಚಲಿತ ಆಗ್ತಿರೋದು? ಆ ಮನಸ್ಸು ನೀನಲ್ಲಪ್ಪ, ನೀನು ಭಗವಂತನವನಿದ್ದಿ. ಹಾಗಾಗಿ ಏನೇ ಪರಿಸ್ಥಿತಿ ಬಂದರೂ ದಟ್ ಈಸ್ ಟೆಂಪರರಿ. It will change. Just as after sunset, after darkness there is light. Definitely everything changes. ಆ ಟೆಂಪ್ರರಿ ಫೇಸ್ನ ನಾವು ಎದುರಿಸುವ ಶಕ್ತಿ ಗುರುನಾಥ ನಮಗೆ ಕೊಡ್ತಾನಷ್ಟೇ. ಆ ಟೆಂಪ್ರರಿ ಫೇಸ್ನ ಕೂಡ ಎದುರಿಸುವ ಶಕ್ತಿ. ಯಾಕೆಂದರೆ ಅದು ನಾವು ಮಾಡಿದ್ದೇ ಇದ್ದೀವಿ ಕರ್ಮ ಅಂದಮೇಲೆ ನಾವೇ ಅನುಭವಿಸ್ಬೇಕು ಅಂದಮೇಲೆ ನಮ್ಮ ಬದಲಾಗಿ ಬೇರೆಯವ್ರು ಯಾರು ಅನುಭವಿಸ್ತಾರೆ? ಸಂತರು ಈ ರೀತಿ ಎಚ್ಚರಗೊಳಿಸಿದರು. ನಾವು ನಮ್ಮ ಮುಖದ ಮೇಲೆ ಮುಸುಕು ಹಾಕಿಕೊಳ್ಳುತ್ತೇವೆ. ಇದಕ್ಕೇನು ಇದಕ್ಕೇನು ಮಾಡಬೇಕು? ನಿದ್ರೆಯ ಸೋಗು ಮಾಡುವವರನ್ನು ಎಬ್ಬಿಸುವುದು ಕಠಿಣವೇ ಇರುತ್ತದೆ. ನಿದ್ರೆಯ ಸೋಗು ಅಂದರೆ ಮುಸ್ಕು ಹಾಕ್ಕೊಂಡು ಸಣ್ಣ ಮಕ್ಕಳು ನಾಟಕ ಮಾಡ್ತಾರಲ್ಲ, ನಿದ್ದೆ ಸೋಗು ಮಾಡೋದು, ನಾಟಕ ಮಾಡೋದು. ಅಮ್ಮ ಎಬ್ಸ್ಲಿಕ್ಕೆ ಬಂದು ಸ್ಕೂಲಿಗೆ ಹೋಗಬೇಕು ಅಂದರೆ ಅದು ಕಣ್ಮುಚ್ಕೊಂಡು ನನಗೆ ಬಹಳ ನಿದ್ದೆ ಬರ್ತಿದೆ ಅಂತ ಹೇಳೋದಿಲ್ವ? ಹಾಗೆ ನಾವು ಅಜ್ಞಾನ ಎಂಬುವ ನಿದ್ದೆಯಲ್ಲಿ ಮಲ್ಕೊಂಡಿದ್ದೀವಿ. ನಾನೇ ಎಲ್ಲ ಮಾಡ್ತೀನಿ ಅಂತ ಅಹಂಭಾವದಲ್ಲಿ ಇದ್ದಾಗ ನಮಗೆ ಇನ್ನೊಬ್ಬರು ಹೇಳಿದ್ದು ಮಾತು, ಇನ್ನೊಬ್ಬರು ಹೇಳಿದ್ದು ವಿಚಾರಧಾರೆ ಸರಿ ಹೋಗೋದಿಲ್ಲ. ಹಾಗಾಗಿ ಪರಿಸ್ಥಿತಿಗೆ ನಾವು ಬೇಗ ಸೋತೋಗ್ಬಿಡ್ತೀವಿ. ಅದು ಅಲ್ಲ. ಗುರುನಾಥ ಏನಂತಾನೆ? ಪರಿಸ್ಥಿತಿಗೆ ಎದಕ್ಕಪ್ಪ ಸೋತೋಗ್ತೀನಿ ನೀನು? ಈ ಪರಿಸ್ಥಿತಿ ಟೆಂಪರರಿ ಇದೆ, ಇದು ಪರ್ಮನೆಂಟ್ ಅಲ್ಲ. ನಥಿಂಗ್ ಎಕ್ಸಿಸ್ಟ್ ಇನ್ ದಿಸ್ ಲೈಫ್ ಆಸ್ ಸಮಥಿಂಗ್ ದರ್ ಇಸ್ ಪರ್ಮನೆಂಟ್ ಬಿಕಾಸ್ ಇಟ್ ಈಸ್ ಇನ್ ದ ಡೊಮೇನ್ ಆಫ್ ಪ್ರಕೃತಿ. ಎವ್ರಿಥಿಂಗ್ ಕೀಪ್ಸ್ ಆನ್ ಚೇಂಜಿಂಗ್. ವಾಟ್ ಡಸಂಟ್ ಚೇಂಜ್? ದಟ್ ಈಸ್ ದ ಪ್ಯೂರ್ ಅವೇರ್ನೆಸ್. ಯು ಆರ್ ಡಿವೈನ್.
ಆ ಡಿವಿನಿಟಿ ನಿನ್ನೊಳಗಿರೋದು ಚೇಂಜ್ ಆಗೋದಿಲ್ಲ. ಆದರೆ ನಾವು ಸೋತೋಗ್ಬಿಡ್ತೀವಿ. ಅದೇ ಸೋಲಬಾರದು. ಬಹಳಷ್ಟು ತೀರ್ಥಯಾತ್ರೆ ಮಾಡಿದೆವು, ಆದರೆ ಹೇಗಿದ್ದೇವೋ ಹಾಗೆಯೇ ಉಳಿದೆವು. ಇದರಲ್ಲಿ ಗಂಗೆಯ ದೋಷವೋ ನನ್ನ ದೋಷವೋ? ಒಬ್ಬ ಮನುಷ್ಯನು ನನಗೆ ಗಂಗಾ ನದಿಗೆ ಎಷ್ಟು ಜನ ಬರುತ್ತಾರೆ, ಸ್ನಾನ ಮಾಡುತ್ತಾರೆ, ಪೂಜೆ ಅರ್ಚನೆ ಮಾಡುತ್ತಾರೆ ಅಂದಮೇಲೆ ಇದು ಕಲಿಯುಗವೆಂದು ಹೇಗೆ ಅನ್ನಬೇಕು ಎಂದನು. ಅಂದರೆ ಗಂಗಾ ನದಿಗೆ ಬರ್ತಾರೆ, ಸ್ನಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಆದರೆ ಇದು ಯಾರೂ ಬದಲಾಗಲಿಲ್ವಲ್ಲ. ಹಾಗಲಕಾಯಿನ ಹೋಗಿ ಗಂಗಾ ನದಿಯದಲ್ಲಿ ಮುಳುಗಿಸ್ರೆ ನೀವು ಎಷ್ಟೇ ತೀರ್ಥಯಾತ್ರೆ ಮಾಡಬರ್ರಿ. ನಾ ಬದ್ರಿಕಾಶ್ರಮಕ್ಕೆ ಹೋಗಿ ಬಂದೇರಿ, ನಾ ಕೇದಾರ್ನಾಥಕ್ಕೆ ಹೋಗಿ ಬಂದೇರಿ, ನಾನು ಪ್ರಯಾಗರಾಜಕ್ಕೆ ಮುಳುಗಿ ಬಂದೇರಿ, ಆದರೆ ನನ್ನ ಮನಸ್ಸು ಬದಲಾಗಲಿಲ್ಲ ಅಂದರೆ ಅದರ ಉಪಯೋಗ ಆಗುವುದಿಲ್ಲ. ಅದಕ್ಕೆ ಮಹಾರಾಜರೇನಂತಾರೆ, ಇದರ ಪ್ರಮಾಣವೂ ನಿಮಗೆ ಈಗಲೇ ತೋರಿಸುತ್ತೇನೆ ಎಂದೆನು. ಎದುರಿಗೆ ಒಬ್ಬ ರಕ್ತಪಿತ್ತಿವಾದ ಮನುಷ್ಯನು ಕುಳಿತಿದ್ದನು. ರಕ್ತಪಿತ್ತಿ ಇಂಗ್ಲೀಷ್ನಲ್ಲಿ ನನಗೇನಂತಾರೆ ಗೊತ್ತಿಲ್ಲ, ಅದು ಕೈಂಡ್ ಆಫ್ ಡಿಸೀಸ್. ಅವನು ಹತ್ತಿರ ಹೋಗಿ ನಾನು ಜನರಿಗೆ, ನಿಷ್ಪಾಪಿಯಾದ ಮನುಷ್ಯನು ಇವನನ್ನು ಆಲಿಂಗನ ಮಾಡಿದರೆ ಇವನ ರಕ್ತಪಿತ್ತಿಯು ದೂರವಾಗುತ್ತದೆ. ಆದರೆ ಆಲಿಂಗನ ಕೊಡುವವನು ಪಾಪಿಯಾಗಿದ್ದರೆ ಈ ಮನುಷ್ಯನ ರಕ್ತಪಿತ್ತಿಯು ಆ ಮನುಷ್ಯನಿಗೆ ಅಂಟುಕೊಳ್ಳುತ್ತದೆ ಎಂದು ಅಂದೇನು. ಈ ಮಾತುಗಳನ್ನು ಕೇಳಿ ಅಲ್ಲಿ ಇದ್ದಿದ್ದವರೆಲ್ಲರೂ ದೂರವಾದರು. ಅಂದರೆ ಇಂಥ ನೇಮಾನಿಷ್ಠೆ ವಿದ್ವಾನ ಗಂಗಾಮಾತೆಯ ನಿತ್ಯ ಸ್ನಾನ ಮಾಡುವ ಆ ಎಲ್ಲ ಜನರಿಗೂ ತಮ್ಮ ಅಂತಃಕರಣವು ಶುದ್ಧವಾಗಿರುವುದೆಂದು ಅನಿಸಲಿಲ್ಲ ಇಲ್ವಾ? ಮಹಾರಾಜರು ಚರಿತ್ರೆಯಲ್ಲಿ ಇದು ಬರುತ್ತದೆ. ಈ ಪ್ರಸಂಗ ಯಾವಾಗ ಮಹಾರಾಜರು ಎಲ್ಲರನ್ನೂ ಕರ್ಕೊಂಡು ಕಾಶಿ ಯಾತ್ರೆಗೆ ಹೋಗಿದ್ರು ಅವಾಗ ಈ ಪ್ರಸಂಗ ಬರ್ತಾರೆ. ಮಹಾರಾಜರಿಗೆ ಕೇಳ್ತಾರೆ, ಮಹಾರಾಜ್ ಇಷ್ಟೊಂದೆಲ್ಲ ಕಾಶಿ ಯಾತ್ರೆಯಲ್ಲಿ ಹೋಗ್ತಾರೆ, ಗಂಗಾ ಸ್ನಾನ ಮಾಡ್ತಾರೆ, ಹಾಗಂದ್ರೆ ನಾವು ಶುದ್ಧೀಕರಣ ಆಗಿರಬೇಕಲ್ವಾ ಅಂತ. ಅದಕ್ಕೆ ಈ ಪ್ರಸಂಗದಲ್ಲಿ ಒಬ್ಬ ಡಿಸೀಸ್ಡ್ ಏನೋ ಇರುತ್ತೆ, ಅವನಿಗೆ ಡಿಸೀಸ್, ಅವನನ್ನು ಕೂಡಿಸಿ ಹೇಳ್ತಾನೆ, ನೋಡ್ರಪ್ಪ ಇವನ್ನ ಯಾರು ಆಲಿಂಗನ ಮಾಡ್ಕೋತಾರೋ ಇವಂದು ಸರಿ ಹೋಗ್ಬಿಡುತ್ತೆ ರೋಗ ಅಂತ. ಆದರೆ ಕಂಡೀಷನ್ಸ್ ಅಪ್ಲೈಡ್. ಏನಪ್ಪ, ಯಾರು ನಿಷ್ಪಾಪಿಯಾಗಿರುತ್ತಾನೋ ಅವನು ಆಲಿಂಗನ ಕೊಟ್ಟರೆ ಹೋಗುತ್ತೆ. ಆದರೆ ನಾವು ಯಾರು ನಿಷ್ಪಾಪಿ ಇಲ್ಲ ಪಾಪ ಮಾಡಿರ್ತೀರೋ ಅವ್ನು ಮುಟ್ಟೋದು ಕೂಡಲೇ ಅದು ನಿಮಗೆ ಅಂಟ್ಕೊಂಡ್ಬಿಡುತ್ತೆ. ಹಂಗಂದ ಕೂಡಲೇ ಎಲ್ಲರೂ ಗಂಗಾ ಸ್ನಾನ ಮಾಡ್ಕೊಂಬಂದಿದ್ದು ಎಲ್ಲರೂ ದೂರ ಸರಿದ್ಬಿಟ್ರು. ನಾನು ಮುಟ್ಟೋದಿಲ್ಲ, ನಾನು ಮುಟ್ಟೋದಿಲ್ಲ. ಯಾಕೆಂದ್ರೆ ನನಗೆ ಒಳಗೆ ಗೊತ್ತಾಯ್ತು ಅಂದರೆ ಈ ಗಂಗಾ ಸ್ನಾನ ಮಾಡಿದ್ದು ನನಗೆ ಉಪಯೋಗ ಆಗಿಲ್ಲ. ಹಾಗಲಕಾಯಿ ಹೆಂಗೆ ಕಹಿ ಇತ್ತೋ ಹಂಗೆ ನನ್ನ ಮನಸ್ಸು ಪವಿತ್ರ ಆಗಿಲ್ಲ, ಶುದ್ಧ ಆಗಿಲ್ಲ. ಅಶುದ್ಧವಾದ ಮನಸ್ಸಿನಿಂದ ಮಹಾರಾಜರು ಕೇವಲ ಇದನ್ನು ಪರೀಕ್ಷೆ ಮಾಡಲಿಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾರೆ. ಯಾರು ಗಂಗಾ ಸ್ನಾನ 100 ಸತಿ ಅಲ್ಲ, 50 ಸತಿ ಅಲ್ಲ, 500 ಸತಿ ಮಾಡಿ ಬಂದರೂ ಕೂಡ ಆ ಚರ್ಮಕ್ಕೆ ತೊಳೆದೇವೆ ವಿನಃ ಮನಸ್ಸನ್ನು ತೊಳಿಲಿಲ್ಲ. ಅದಕ್ಕೆ ಒಂದು ಭಜನೆಯಲ್ಲಿ ಸುಂದರವಾದ ಇರ್ತಾರೆ, ಧೋನಾಥ ಮನ ಭೂಲ್ ಗಯಾ ತು धोता रहा तन मल मल के तन मल मल के साबुन से धोया. वे क्या मैसूर सैंडल से धोया, फियामा डीविल से धोया, पामोलिव पता नहीं डव कौन सा साबुन लगाया, लेकिन ये इसको धो रहे हैं हम. आदरे ಒಳಗೆ जो अंदर है वो मन को कौन साफ करेगा? उसको साबुन के लिए नामस्मरण का साबुन घिस के नामस्मरण का साबुन लगाना पड़ेगा. ಇನ್ನೊಂದೇನೋ ಭಜನೆದಲ್ಲಿತ್ತು, ಇರಲಿ ಮರ್ತೋಗಿದೆ. ಜೀವ ಶಿವರಿಗೆ ಭೇದ ಮಾಡಿ ಗುರುಪಾದದೊಳು ಮನ ಬೆರೆಯಲಿಲ್ಲ, ಜನ್ಮ ಹರಿಯಲಿಲ್ಲ. ಗುರುಪಾದದಲ್ಲಿ ನನ್ನ ಮನಸ್ಸು ಬೆರೆಯಲಿಲ್ಲ. ಗುರು ಹೇಳಿದ್ದ ಮಾತುಗಳಲ್ಲಿ ನನ್ನ ಮನಸ್ಸು ವಿಶ್ವಾಸ ಶ್ರದ್ಧೆ ಹೊಂದಲಿಲ್ಲ ಅಂದರೆ ಜೀವನದಲ್ಲಿ ನಾವು ಏನೇ ಮಾಡಿದ್ರು ಸಹ, ನೀವು ಏನೇ ತೀರ್ಥಯಾತ್ರೆ ಮಾಡ್ಕೊಳ್ರಿ, ಎಷ್ಟೇ ಪ್ರಯಾಗರಾಜದ ಮುಳ್ಕೊಳ್ಳಿ, ನಾನು ಇದನ್ನು ಮಾಡಿದೆ ರೀ, ಅದಕ್ಕೆ ಮಾಸ ದಾನ ಕೊಟ್ಟೆ ರೀ, ಸೋಮವಾರ ಮಾಡಿದೆ ರೀ, ಮಂಗಳವಾರ ಮಾಡಿದೆ ರೀ, ಶನಿವಾರ ಮಾಡಿದೆ ರೀ, ಆದರೆ ಗುರು ಶಬ್ದದ ಮೇಲೆ ನಮಗೆ ನಿಷ್ಠಾ ವಿಶ್ವಾಸವೇ ಇಲ್ಲ. ಜೀವನದಲ್ಲಿ ಯಾವ ಮಾತಿಗೂ ನಮಗೆ ಅವನ ಮಾತಿನ ಮೇಲೆ ಬೆಲೆ ಇಲ್ಲ ಅಂದರೆ ನಮಗೇನು ಇವೆಲ್ಲ ಮಾಡಿದೇನು ಉಪಯೋಗ ಆಗುವುದಿಲ್ಲ. ಅಷ್ಟರಲ್ಲಿಯೇ ವರಾಡದಂದರೆ ಆ ಕಮ್ಯುನಿಟಿದಲ್ಲಿ ವರಾಡದ ಕಡೆಯವನಾದ ಒಬ್ಬ ಬಡ ಒಕ್ಕಲಿಗನು, ಫಾರ್ಮರ್, ಕಂಬಳಿ ಹೊತ್ತುಕೊಂಡು ಕೈಯಲ್ಲಿಯ ಬಡಿಗೆಯನ್ನು ಊರುತ್ತಾ ಬರುತ್ತಿದ್ದನು. ಅವನಿಗೆ ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ಸರ್ವ ಪಾಪಗಳು ನಷ್ಟವಾಗುತ್ತದೆ ಎಂಬ ನಿಷ್ಠೆ ಇತ್ತು. ಅವನು ಗಂಗೆಯಲ್ಲಿ ಮುಳುಗು ಹಾಕಿ ಮೇಲೆ ಬಂದ ಆ ರೋಗಿಯನ್ನು ಅತ್ಯಂತ ಪ್ರೇಮದಿಂದ ಆಲಿಂಗನ ಮಾಡಿಕೊಂಡನು. ಏನು ಮಾಡ್ದ? ಅವನಿಗೆ ನಿಷ್ಠೆ ಇತ್ತು. ಏನಿತ್ತು? ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಸರ್ವ ಪಾಪವು ಹೋಗುತ್ತೆ ಅನ್ನೋದು ಯಾರೋ ಮಹಾತ್ಮರು ಹೇಳಿದ್ದಾರೆ. ಅವನ ಕಿವಿದಲ್ಲಿ ಬಿದ್ದಿತ್ತು. ಹೋದ, ಸ್ನಾನ ಮಾಡ್ದ. ಮಹಾರಾಜರೇನು ಹೇಳಿದ್ರು ಮಾತು, ಬಡ ಒಕ್ಕಲಿಗ ಅಂದರೆ ಈ ವಾಸ್ ಅ ಪುವರ್ ಫಾರ್ಮರ್, ವೆರಿ ಇನ್ನೋಸೆಂಟ್ ಪರ್ಸನ್.
ಏನು ಮಾಡ್ದ, ಹೋದ, ಬಂದ, ಆ ಪ್ರೇಮದಿಂದ ಅವನಿಗೆ ಆಲಿಂಗನವನ್ನು ಮಾಡಿಕೊಂಡ. ಆಶ್ಚರ್ಯವೆಂದರೆ ಆ ರೋಗಿಯ ರೋಗವು ಕೂಡಲೇ ದೂರವಾಯಿತು. ಆಶ್ಚರ್ಯವೆಂದರೆ ಅವನ ರೋಗವು ಕೂಡಲೇ ದೂರವಾಯಿತು. ಇಂತಹ ಸಾಮಾನ್ಯ ಭಾವಿಕ ಜನರು ತಮ್ಮ ಅಂಧಶ್ರದ್ಧೆಯಿಂದ ಏನು ಸಾಧಿಸುತ್ತಾರೋ ಅದು ದೊಡ್ಡ ದೊಡ್ಡ ಪಂಡಿತರು ಸಾಧಿಸುವುದಿಲ್ಲ. ಯಾಕೆ ಸಾಧಿಸ್ಲಿಕ್ಕಾಗೋದಿಲ್ಲ ಅಂದರೆ ಅಲ್ಲಿ ಭಾವನೆ, ಭಾವಿಕ ಜನ ಇದಂದರೆ ಅವನ ಶ್ರದ್ಧಾ ಹೆಂಗಿತ್ತಪ್ಪ ಅಂದ್ರೆ ವೆರಿ ಇನ್ನೋಸೆಂಟ್ ಆ್ಯಂಡ್ ಹಿ ಹ್ಯಾಡ್ ಎ ಕಂಪ್ಲೀಟ್ ಫೇತ್ ಇನ್ ಮಹಾರಾಜ್ಸ್ ವರ್ಡ್. ಏನಪ್ಪ ಮಹಾರಾಜ್ ಹೇಳ್ತಿದ್ದಾರೆ, ಹೋಗಪ್ಪ ಅವನನ್ನು ಆಲಿಂಗನ ಮಾಡ್ಕೊಂಡ್ರೆ ಕಣ್ಣು ಮುಚ್ಕೊಂಡು ಹೋಗಿ ಆಲಿಂಗನ ಮಾಡ್ಕೊಂಬಂದ. ಏನು ಕೆಲಸ ಮಾಡುತ್ತಲ್ಲಿ? ಆ ವಿಶ್ವಾಸ, ಶ್ರದ್ಧೆ ಕೆಲಸ ಮಾಡುತ್ತಲ್ಲಿ. ಹೆಂಗೆ ಹೋಯ್ತಿರಿ ದೂರ ಆಯಿತು ಅದು ಪ್ರಶ್ನೆ ಕೇಳಬಾರ್ದು. ಯಾಕಂದರೆ ಇದು ಮತ್ತೆ ಒಂದು ತರ್ಕ ವಿತರ್ಕಕ್ಕೆ ಹೋಗ್ಬಿಡುತ್ತೆ. ಹೆಂಗೆ ಹೋಯಿತು? ಆ ಮಹಾರಾಜರ ಶಬ್ದದ ಮೇಲೆ ಅಷ್ಟು ನಿಷ್ಠ ಇತ್ತು ಅವನಿಗೆ. ಮಹಾರಾಜರು ಹೇಳ್ತಿದ್ದಾರೆ ಹೋಗಿ ಆಲಿಂಗನ ಮಾಡ್ಕೋ, ಅವನಿಗೆ ರೋಗ ದೂರ ಆಗುತ್ತೆ. ಯಾರು ನಿಷ್ಪಾಪಿ ಇದ್ದಾರೋ, ಹೌದು ನಾನು ಗಂಗಾಧರ ಮುಳುಗಿದ್ರೆ ನನ್ನ ಪಾಪ ಎಲ್ಲ ಹೋಯ್ತು ಅಂದರೆ ನಾನು ನಿಷ್ಪಾಪಿ ಇದ್ದೀನಿ ಅಂತ ಹೋದ, ಆಲಿಂಗನ ಮಾಡಿಕೊಂಡ, ಅವನು ರೋಗ ದೂರ ಆಯಿತು. ಅಂದರೆ ಇಲ್ಲಿ ಏನು ವರ್ಕ್ ಕೆಲಸ ಮಾಡುತ್ತೆ? ಯುವರ್ ಶ್ರದ್ಧಾ ವರ್ಕ್ಸ್. ಅದಕ್ಕೆ ಹೇಳೋದು ನಾವು ಗುರು ಆಜ್ಞೆ ಪ್ರಮಾಣ ಅಂತ. ಏನು ಆ ಶ್ರದ್ಧಾ. ಮಹಾರಾಜರು ಹೇಳಿದ್ರು ಹೋಗು ಮಾಡು, ಬಸ್ ಬಾತ್ ಖತಮ್ ಹೋ ಗಯಾ. वो पावर उधर काम करता है, लेकिन हमको विश्वास ही नहीं है, न श्रद्धा है, किसी के ऊपर भी विश्वास नहीं है. गुरु के ऊपर तो बहुत दूर की बात है. ಪ್ರಪಂಚದಲ್ಲೇ ಯಾರ ಮೇಲೂ ವಿಶ್ವಾಸ ಮಾಡಲ್ಲ. ನೀನು ಪರಮಾರ್ಥಕ್ಕೆ ಬಂದು ಗುರುನ ಹೇಗೆ ವಿಶ್ವಾಸ ಮಾಡಲಿಕ್ಕಾಗತ್ತೆ? ನಮಗೆ ಆಗೋದಿಲ್ಲ. ಎಲ್ಲೋಯ್ತು? ಹಾಂ, ನಾವು ವ್ಯವಹಾರದಲ್ಲಿ ಬಹಳಷ್ಟು ಕಡೆಗೆ ಅಂಧಶ್ರದ್ಧೆ ಇಡುತ್ತೇವೆ. ಮನೆಯಿಂದ ಕಚೇರಿಗೆ ಹೋಗುವಾಗ ಸಮಯಕ್ಕೆ ಅನುಸಾರ ನಾವು ಅಲ್ಲಿ ಮುಟ್ಟುತ್ತೇವೆ ಎಂದು ಅಂಧಶ್ರದ್ಧೆ ಇದ್ದೇ ಇರುತ್ತದೆ. ಒಮ್ಮೊಮ್ಮೆ ಕಾರಣಾಂತರದಿಂದ ನಾವು ಕಚೇರಿಗೆ ಮುಟ್ಟುವುದಿಲ್ಲ, ಆದರೂ ಕೂಡ ನಾವು ಭರವಸೆ ಇಡುತ್ತೇವೆ. ನೋಡಿ, ನಮ್ಮ ಆಫೀಸ್ಗೆ ಹೋಗಬೇಕು ಅಂದರೆ ಯಾವ ವಿಶ್ವಾಸ ಇಡ್ತೀವಿ? ಟ್ರೈನ್ ಹಿಡ್ಕೊಂಡು ನಾ ಅಷ್ಟೊತ್ತಿಗೆ ಮುಟ್ಟುತ್ತೀನಿ, ಏನು ಗ್ಯಾರಂಟಿ ಇರುತ್ತೆ ರೀ? ಟ್ರೈನ್ 15 ನಿಮಿಷ ಲೇಟ್ ಆಗ್ಬೋದು, ಬಸ್ 15 ನಿಮಿಷ, ಕ್ಯಾಬ್ ಲೇಟ್ ಬರ್ಬೋದು, ಟ್ರಾಫಿಕ್ ಇರ್ಬೋದು, ತುಂಬ ಲೇಟಾಗಿ ಪಂಚ್ ಮಾಡ್ಬೋದು ಆಫೀಸ್ ಹೋಗಿ. ಹೌ ವಿ ನೋ ದ್ಯಾಟ್? ಆದರೂ ನಾವು ಹೋಗ್ತೀವೋ ಇಲ್ಲೋ? ಇಲ್ಲಿ ಫ್ಲೈಟಿನ ಟೈಮಿಂಗ್ ಕೊಟ್ಟಿರ್ತಾರೆ. मौसम ख़राब हो गया, बेंगलुरु का मौसम ख़राब हो गया, फ़्लाइट डिले हो गया, मैं तो निकली थी घर से बराबर टाइम को, फ्लाइट को सब शेड्यूल तुम्हारा बिगड़ गया. फिर भी ನಾವು ಮನೆಯಿಂದ ಅವ್ರು ರೀಶೆಡ್ಯೂಲ್ ಮಾಡ್ತಾರೆ, ಅವ್ರು ಮುಂದೆ ಹಾಕ್ತಾರೆ. ಕ್ಲೈಮೇಟ್ ಖರಾಬ್ है, 1 घंटा आपको एयरपोर्ट में बैठना पड़ेगा. लेकिन ಆದರೂ ವಿಶ್ವಾಸದಿಂದ ನಾವು ಅದೇ ಟೈಮಿಗೆ ಮುಂಚೆ ಚೆಕ್ ಇನ್ ಮಾಡೋ ಟೈಮಿಗೆ 2 ಗಂಟೆ ಮುಂಚೆನೇ ಹೋಗಿರ್ತೀವ ಏರ್ಪೋರ್ಟಿಗೆ. ಅಲ್ಲೇಂತ ಕೆಲಸ ಮಾಡ್ತದಲ್ಲಿ? ಅಲ್ಲಿ ಅಂಧಶ್ರದ್ಧೆ. ನಾನು ಆಫೀಸು, ದುಡ್ಡು, ಅದು ಇದು ಟಾರ್ಗೆಟು. ಇಲ್ಲೇನಿದೆ? ಇಲ್ಲೇನೂ ಇಲ್ಲ. ಗುರು ಹೇಳಿದ ಶಬ್ದಕ್ಕೆ ಬೆಲೆನೇ ಇರೋದಿಲ್ಲ ನಮಗೆ. ಇಲ್ಲೇನೂ ಸಿಗೋದಿಲ್ವಲ್ಲ ನಮಗೆ. ಅವ್ನು ಚಮತ್ಕಾರ ಮಾಡಿ ತೋರಿಸ್ಬಿಡ್ಬೇಕು, ಎಲ್ಲ ಶೆಡ್ಯೂಲಿಂಗ್ ಮಾಡಿ ತೋರಿಸ್ಬಿಟ್ರೆ ಓ ಏ ಬಹುತ್ ಬಡಿಯಾ ಗುರು ಹೇ, ನೈತೋ ಏಕಾಏಕ ಕುಚ್ ಕಾಮ್ ಕ. ಮಹಾರಾಜರಿಗೆ ಅದಕ್ಕೆ ಮಹಾರಾಜರು ಹೋಗಾದ್ಮೇಲೆ ಮಹಾರಾಜರು ಮಹಾರಾಜ್ ಅಂತ ಹಿಡ್ಕೊಂಡ್ರು. ಇಲ್ಲ ಅಂದರೆ ಮಹಾರಾಜ್ ಇದ್ದಾಗ ಮಹಾರಾಜರು ಸಾಮಾನ್ಯ ಜನ ಇದ್ದಾರೆ. ರಾಜಾರಾಮ್ ಮಹಾರಾಜರು, ತುಕಾರಾಮ್ ಮಹಾರಾಜರು, ಇವರೆಲ್ಲ ಸಾಮಾನ್ಯ ಜನರಂತೆ ಕಣ್ಣಿಗೆ ಕಾಣಿಸ್ತಿದ್ರು. ಆದರೆ ಯಾವಾಗ ಪ್ರಚೀತಿಗೆ ಬಂತು ಅವಾಗ ಮಹಾರಾಜ್ ಅನ್ನಕ್ಕೆ ಶುರು ಮಾಡಿದ್ರು. ನಾವು ವ್ಯವಹಾರದಲ್ಲಿ ಎಷ್ಟು ಅನ್ಯೋನ್ಯವಾಗಿ ನಿಷ್ಠೆ ಇಡುತ್ತೇವೆಯೋ ಅಷ್ಟೇ ನಿಷ್ಠೆಯನ್ನು ಭಗವಂತನ ಮೇಲೆ ಇಟ್ಟರೂ ಕೂಡ ಅವನು ನಮಗೆ ಸಮಾಧಾನವನ್ನು ಕೊಟ್ಟೇ ಕೊಡುತ್ತಾನೆ. ಪರಮಾರ್ಥವನ್ನು ಪೂರ್ಣ ತಿಳಿದುಕೊಂಡದ್ದಾದರೂ ಮಾಡಬೇಕು, ಅಥವಾ ಮೂಢರಂತೆ ಶ್ರದ್ಧೆಯಿಂದಾದರೂ ಮಾಡಬೇಕು. ಇಲ್ಲ ಪೂರ್ಣ ತಿಳ್ಕೊಳ್ರಿ ಫಸ್ಟ್ ಏನು ಅಂತ. ಇಲ್ಲ ಮೂಢರಂದರೆ ಯಾರಿಗೇನೂ ಗೊತ್ತಿರೋದಿಲ್ಲ. ಈಗ ನಾಳೆ ಶುರುವಾಗತ್ತೆ ಆಷಾಢ ಮಾಸದ ವಾರಿ ಶುರುವಾಗತ್ತೆ. ವಾರಿ ಶುರುವಾದರೆ ಅವರು ಒಂದು ತಲೆ ಮೇಲೆ ತುಳಸಿ ಇದೊಂದು ವೃಕ್ಷ, ಇದು ವೃಂದಾವನ ಇಟ್ಕೊಂಡು ಇಟ್ಟಲ ಅಂತಿರ್ತಾರೆ. ವಿಠ್ಠಲನೂ ಅನ್ನಕ್ಕೆ ಬರೋದಿಲ್ಲ ಅವರಿಗೆ. ಅಷ್ಟು ಭೋಳೆ ಭಾವಿಕರು ಇರ್ತಾರೆ. ಅವ್ರು ಇಟ್ಟಲ್ ಅನ್ಕೋತ ಅವ್ರು ಮೋಕ್ಷ ಪಡ್ಕೋತಾರೆ. ನಾವು ವಿಠ್ಠಲ ಅಂದ್ಕೊಂಡು ನಾವು ಇದೇ ಈ ಭವಸಾಗರದ ಚಕ್ರದಲ್ಲಿ ಸಿಕ್ಕಾಕೊಂಡು ಬಿದ್ದು ಒದಾಡ್ತಿರ್ತೀವಿ ನಾವು. ಅದೇ ಮೂಢರಾಗಿ ಶ್ರದ್ಧಾ, ನನ್ನ ವಿಠಲ ನನ್ನ ನೋಡ್ಕೋತಾನೆ, ನನ್ನ ವಿಠಲ ನನಗೆ ಟೇಕ್ ಕೇರ್ ಮಾಡ್ತಾನೆ ಅಂದ್ಬಿಟ್ಟು ಅವ್ರು ಹೋಗ್ಬಿಡ್ತಾರೆ, ಸೇರ್ಕೊಂಡ್ಬಿಡ್ತಾರೆ ಅವನನ್ನು. ಆದರೆ ನಾವು ಅರ್ಧಂಬರ್ಧ ಆಗಿರುತ್ತೇವೆ. ಅಂದರೆ ಪೂರ್ಣ ಜ್ಞಾನವಿಲ್ಲದಿದ್ದರೂ ನಾವು ತಿಳಿದುಕೊಂಡಿರುತ್ತೇವೆ ಎಂದು ನಮಗನಿಸುತ್ತದೆ. ನಮಗೆ ನಾವು ಅರ್ಧಂಬರ್ಧ ಇರ್ತೀವಿ. ನಮಗೆ ಪೂರ್ಣ ಜ್ಞಾನ ಏನು, ಯಾವ ಮಾತಿಂದ ಪೂರ್ಣ ಜ್ಞಾನ ಇಲ್ಲ. ಸುಳ್ಳು ನಮಗೆಲ್ಲ ಅರ್ಥ ಆಗೋಗ್ಬಿಟ್ಟಿದ್ದೀರಿ ಅಂತ ನಾವು ಆ ಭ್ರಾಂತಿಯಲ್ಲಿ ಬದುಕ್ತಾ ಇದ್ದೀವಿ ಎಂದು ನಮಗೆ ಅನಿಸುತ್ತದೆ. ನಾನು ತಿಳ್ಕೊಂಬಿಟ್ಟಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ, ಅದು ಭ್ರಾಂತಿ. ಇಂಥ ಮನುಷ್ಯರಿಗೆ ಸಂಶಯಗಳೇ ಬಹಳ, ಹಾಗೂ ಇಂಥವರ ಸಮಾಧಾನ ಮಾಡುವುದು ಬಹಳ ಕಠಿಣವಿರುತ್ತದೆ. ಇಂಥವ್ರು ಇರ್ತಾರೆ, ಅವ್ರು ಸಮಾಧಾನ ಮಾಡೋದೇ ಕಠಿಣ ಇರುತ್ತೆ. ಯಾಕೆಂದರೆ ಅವರಿಗೆ ಪೂರ್ಣ ನಿಷ್ಠ ಇಲ್ಲ, ವಿಶ್ವಾಸ ಇಲ್ಲ, ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಅದನ್ನು ತಿಳ್ಕೋಬೇಕು ಅಂತ ಹೋಗೋದಿಲ್ಲ.
ನನಗೆಲ್ಲ ತಿಳಿದು ಹೋಗ್ಬಿಟ್ಟಿದೆ ಅಂದರೆ ಆದರೆ ಸಮಾಧಾನದಲ್ಲಿ ಇರುವುದಿಲ್ಲ. ಅವ್ರಿಗೆ ಸಮಾಧಾನದಿಂದ ತಿಳಿಸ್ಬೇಕು ಅಂದರೆ ಬಹಳ ಕಠಿಣ ಇರುತ್ತೆ ಅಂತ ಮಹಾರಾಜರು. ಈ ವಿಚಾರವು ನಿಜವಾದದ್ದು ಎಂದು ತಿಳಿದರೂ ಕೂಡ ಯಾರಿಗೆ ಅದನ್ನು ಆಚರಣೆಯಲ್ಲಿ ತರಲು ಬರುವುದಿಲ್ಲವೋ ಅವನು ನಿಜವಾದ ಅಜ್ಞಾನಿಯಾಗಿರುತ್ತಾನೆ. ಯಾರು ಅನುಭವದಿಂದ ಸುಧಾರಿಸುತ್ತಾರೆಯೋ ಅವರೇ ಜಾಣರು. ನೋಡ್ರಿ, ಡೆಫಿನೇಷನ್ ಆಫ್ ಅಜ್ಞಾನಿ. ಅಜ್ಞಾನಿ ಅಂದರೆ ಯಾರು 4 ಪಂಡಿತ ಬುಕ್ ಓದಿಲ್ಲ, ಗ್ರಂಥ ಓದಿಲ್ಲ, ಉಪನಿಷತ್ ಗೊತ್ತಿಲ್ಲ, ಅವನು ಅಜ್ಞಾನಿ ಇದ್ದಾನೆ ಅಂತಲ್ಲ. ಜ್ಞಾನಿ ಅಂದರೆ ಅವ್ನು ಭಾಳ ತಿಳ್ಕೊಂಡ್ಯಾನೆ, 10 ಬುಕ್ ಓದಿದ್ದಾನೆ, ಗ್ರಂಥ ಓದಿದ್ದಾನೆ, ಅವನು ಜ್ಞಾನಿ ಅಲ್ಲ. ಏನು ಅಜ್ಞಾನ ಅಂದರೆ ನಿನಗೆಲ್ಲ ತಿಳಿಸ್ದ ಗುರು ಬಂದು ನಿನಗೆ ಆಚರಣೆಯಲ್ಲಿ ಮಾಡಲಿಕ್ಕೆ ಬರ್ತಾನೆ ಇಲ್ಲ, ನೀನು ಅಜ್ಞಾನಿ ಇದೆಯಾ ಅಂತ ಮಹಾರಾಜರು. ಅವನು ಯಾರಿದ್ದಾನೆ? ಅವನು ಅಜ್ಞಾನಿ. ಯು ಆರ್ ನಾಟ್ ಏಬಲ್ ಟು ಪುಟ್ ಇನ್ ಟು ಪ್ರಾಕ್ಟೀಸ್ ವಾಟ್ ದ ಗುರು ಹ್ಯಾಸ್ ಟೋಲ್ಡ್ ಯು. ನನ್ನ ಅಸಮಾಧಾನಕ್ಕೆ ನಾನೇ ಕಾರಣ. ಗುರು ಏನು ಮಾಡ್ತಾನೆ ಪಾಪ, ಅವನು ದಾರಿ ತೋರಿಸ್ತಾನೆ, ಮಾರ್ಗ ತೋರಿಸ್ತಾನೆ, ನಡೆಯಪ್ಪ ಅಂತಾನೆ, ಸಮಾಧಾನ ಕೊಟ್ಟು ನಿನಗೆ ಅಂತ ಹೇಳ್ತಾನೆ. ಆದರೆ ಅದನ್ನು ಯಾರು ಆಚರಣೆಯಲ್ಲಿ ತರುವುದಿಲ್ಲವೋ ಅವನೇ ನಿಜವಾದ ಅಜ್ಞಾನಿ ಇರುತ್ತಾರೆ. ನಾವೇನು ಮಾಡ್ತೀವಿ, ಇವರಿಗೆ ಇದು ಭಗವದ್ಗೀತಾ ಇವರಿಗಿಲ್ಲ ರೀ, ಆ ಸಬ್ಜೆಕ್ಟ್ ಇವರಿಗಿಲ್ಲ, ಅವರೆಲ್ಲ ಅಜ್ಞಾನಿ ಇದೆ. ಯಾರು ಅಜ್ಞಾನಿ? ಇನ್ನೊಬ್ಬರನ್ನ ಅಜ್ಞಾನಿ ಅನ್ನೋರು ಮೊದಲು ಅಜ್ಞಾನಿ. ಈಗ ಒಬ್ಬರಿಗೆ ನೀವು ತುಂಬ ಚೆಂದಾಗಿ ಹಾಡು ಹೇಳ್ತೀರಾ ಅನ್ನೋದನ್ನು ನನಗೆ ಎಲ್ಲಿ ಗೊತ್ತಾಯಿತು? ಒಳಗೆ ಗೊತ್ತಾಯಿತು. ಹೆಂಗೆ ಗೊತ್ತಾಯಿತು? ಆ ಹಾಡು, ಆ ಮ್ಯೂಸಿಕ್ ಬಗ್ಗೆ ಗಂಧ ನನಗಿದ್ದರೆ, ಇಫ್ ಐ ಹ್ಯಾವ್ ದಟ್ ನಾಲೆಡ್ಜ್, ದೆನ್ ಓನ್ಲಿ ಐ ಕ್ಯಾನ್ ಟೆಲ್ ಯು ದಟ್ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ, ಇದೇನೋ ಒಂದು ಸ್ವಲ್ಪ ನನಗೆ ಅನಿಸ್ತು, ಇದು ಪಿಚ್ ಸರಿ ಇರಲಿಲ್ಲ. ಇಫ್ ಓನ್ಲಿ ಐ ಹ್ಯಾವ್ ದಟ್ ನಾಲೆಡ್ಜ್ ಅಬೌಟ್ ದಟ್ ಮ್ಯೂಸಿಕ್, ನಾಲೆಡ್ಜ್ ಇಲ್ಲದಲೇ ನಾನು ಹಿಂಗೆ ಹೇಳಲಿಕ್ಕತ್ತೆ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ ಅಂತ. ಹಾಗೆಯೇ ಇನ್ನೊಬ್ಬ ವ್ಯಕ್ತಿ ಅಜ್ಞಾನಿ ಇದ್ದಾನೆ ಅಂತ ಹೇಳಬೇಕಾದ್ರೆ ಅಜ್ಞಾನ ನನ್ನಲ್ಲೂ ಇರಬೇಕು ತಾನೆ. ಆ ಬೀಜ ನನ್ನಲ್ಲಿದ್ದರೆ ಮಾತ್ರ ನಾನು ಎದುರುಗಡೆ ಪ್ರತಿಬಿಂಬ ನೋಡ್ತಿದ್ದೀನಿ, ಇವನು ಅಜ್ಞಾನಿ ಇದ್ದಾನ್ರಿ. ಅಜ್ಞಾನಿ ಅಂದರೆ ಏನು ಅಂದ್ಕೊಂಡ್ಬಿಟ್ವಿ ನಾವು? ಯಾರಿಗೆ ಗ್ರಂಥ ಓದಿಲ್ಲ, ಯಾರಿಗೆ ಈ ದೊಡ್ಡ ದೊಡ್ಡ ಶಬ್ದ ಹೇಳಲಿಕ್ಕೆ ಬರೋದಿಲ್ಲ, ಅವನು ಅಜ್ಞಾನಿ ಅಲ್ಲ. ಯಾರಿಗೆ ಆಚರಣೆಯಲ್ಲಿ ತರಲಿಕ್ಕೆ ಬರುವುದಿಲ್ವೋ ಅವನು ನಿಜವಾದ ಅಜ್ಞಾನಿ. ಅವನಿನ್ನೂ ಅಸಮಾಧಾನದಲ್ಲಿ ಬದುಕ್ತಾ ಇದ್ದಾನೆ. ಈ ಈಸ್ ಕ್ರಿಬ್ಬಿಂಗ್ ಆ್ಯಂಡ್ ಕ್ರೈಂಗ್. ವೈ ಆರ್ ಯು ಕ್ರೈಂಗ್ ಇನ್ ಕ್ರಿಬ್ಬಿಂಗ್ ವೆನ್ ಗುರು ಹ್ಯಾಸ್ ಟೋಲ್ಡ್ ಯು ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ ಇನ್ ಯುವರ್ ಲೈಫ್? ಯು ಆರ್ ನಾಟ್ ಒಬೇಯಿಂಗ್ ಹಿಮ್, ಯು ಆರ್ ನಾಟ್ ಫಾಲೋಯಿಂಗ್ ವಾಟ್ ಹಿ ಹ್ಯಾಸ್ ಸೆಡ್ ಕರೆಕ್ಟ್ಲಿ. ಸುಧಾರಿಸ್ಕೊಳ್ತಾರೆ ಅವರೇ ಜಾಣರು. ಯಾರು ಅನುಭವದಿಂದ ಬೈ ದ ಎಕ್ಸ್ಪೀರಿಯನ್ಸಸ್ ಆಫ್ ದ ಲೈಫ್ ದಟ್ ಈಸ್ ಕ್ಯಾರಿಡ್ ಔಟ್ ಆರ್ ಹ್ಯಾಪನಿಂಗ್ ಇನ್ ದ ಪ್ರಪಂಚ, ಅಲ್ಲಿ ಏನಾಗ್ತೋ ಅನುಭವಗಳನ್ನು ಅದರಿಂದ ಯಾರು ಸುಧಾರಿಸಿಕೊಳ್ತಾರೋ ಅವರೇ ಜಾಣರು. ಇಂದಿನ ಬೋಧವಚನ: ಪರಮಾರ್ಥದಲ್ಲಿ ಅಂಧಶ್ರದ್ಧೆಯ ಅವಶ್ಯಕತೆಯು ಸ್ವಲ್ಪವೂ ಇರುವುದಿಲ್ಲ, ಆದರೆ ಅದರಲ್ಲಿ ಶ್ರದ್ಧೆಯ ಹೊರತು ಸ್ವಲ್ಪವೂ ನಡೆಯುವುದಿಲ್ಲ. ಅಂಧಶ್ರದ್ಧಾ ಬೇಡ, ಸೂಪರ್ಸ್ಟಿಷನ್ಸ್ ಬೇಡ, ಆದರೆ ಶ್ರದ್ಧೆ ಇರಲೇಬೇಕು. ಶ್ರದ್ಧೆ ಇಲ್ಲ ಅಂದರೆ ಏನು ಕೆಲಸನೂ ಆಗೋದಿಲ್ಲ. ಇದು ಹೆಂಗಾಗತ್ರಿ, ಅದು ಹೆಂಗಾಗತ್ರಿ, ಹೆಂಗ್ರಿ ಮೋಕ್ಷ ಸಿಗತ್ತೆ, ಹೆಂಗ್ರಿ ಮಾಡ್ಲಿಕ್ಕಾಗುತ್ತೆ ಇಂಥ ಪ್ರಶ್ನೆಗೆ, ಸಂಶಯಕ್ಕೆ ಅವಕಾಶವಿಲ್ಲ ಅಲ್ಲಿ. ಒಮ್ಮೆ ಅವನು ಹೇಳ್ದ ನಿನ್ನ ಬಾಗ್ಡೋರ್ ಜೀವನದ್ದು ನನ್ನ ಕೈಯಲ್ಲಿದೆ ಅಂದರೆ ಅವನ ಕೈಯಲ್ಲಿದೆ ಅಂದರೆ ಇದೆ ಅಷ್ಟೇ. ಅವ್ನು ನೋಡ್ಕೋತಾನಷ್ಟೇ. ಅವನ ಹಾದಿಯಲ್ಲಿ ನಾವು ಹೋಗಬೇಕು ಅಂದರೆ ಹೋಗಬೇಕು, ಕಣ್ಣು ಮುಚ್ಕೊಂಡು. ಅವನು ನಮಗೆ ಬೀಳಲಿಕ್ಕೆ ಅವಕಾಶವೇ ಕೊಡುವುದಿಲ್ಲ. ಎಂದಿಗೂ ಗುರುನಾಥ ನಮ್ಮನ್ನು ಬೀಳಿಸೋದಿಲ್ಲ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.